ಪರ್ಮಿಷನ್ ಕೊಟ್ಟಿದ್ದು ಅಪ್ಪಾಜಿ ಅಂತ ಯಾರು ಪರ್ಮಿಷನ್ ಕೊಟ್ಟಿದ್ದು ಚಿತ್ರರಂಗದಲ್ಲಿ ಒಬ್ಬ ಲೆಜೆಂಡರಿ ಸಾಹಸ್ಯಮ ವಿಷ್ಣುವರ್ಧನ್ ಅವ್ರಿಗೆ ಈ ಥರ ಅನ್ಯಾಯ ಆದ್ರೂ ಕೇಳೋರು ಯಾರೂ ಇಲ್ಲ. 225 ಸಿನಿಮಾ ಮಾಡಿ ಅವ್ರನ್ನ ಒಂದು ಅಂತ್ಯ ಸಂಸ್ಕಾರ ಮಾಡಿರೋ ಜಾಗದಲ್ಲಿ ಅವ್ರಿಗೊಂದು ಶಾಶ್ವತ ಒಂದು ಸೂರು ಮಾಡಿಕೊಡೋದಕ್ಕೆ ಒಂದು ಕರ್ನಾಟಕ ಸರ್ಕಾರ ಆಗಿರಲಿ, ವಾಣಿಜ್ಯ ಮಂಡಳಿ ಆಗಿರಲಿ, ಯಾರೇ ಆಗಿರಲಿ, ಈ ನಾಲಾಯಕು ಅವರೆಲ್ಲ ನೋಡ್ರಿ 6 ಅಡಿ 3 ಅಡಿ ಜಾಗನೂ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಇನ್ನೇನು ಬಿಟ್ಕೊಡ್ತಾರೆ. ಇನ್ನು ಜನ ಕಲಾವಿದರ ಸಂಘ ಇದೆ, ಅವ್ರ ಕುಟುಂಬಗಳಿಗೆ ಅವರ ಏಳ್ಗೆಗಳಿಗೆ ಮಾಡ್ಕೊಳ್ಳಿ ಅವರು ಅಷ್ಟೇ. ಅವರು ಎಲ್ಲ ಇವತ್ತು ಕಳ್ಳರ ಥರ ಬಂದು ಹೊಡೆದ್ಬಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಒಂದು ಸಾರ್ವಜನಿಕ ನೋಟಿಸ್ ಕೊಟ್ಟಿಲ್ಲ, ಒಂದು ಪೇಪರಲ್ಲಿ ಹಾಕಿಲ್ಲ, ಒಂದು ಮಾಹಿತಿ ಕೊಟ್ಟಿಲ್ಲ, ಏನೂ ಮಾಡ್ದಾರ ಬಂದು ಈ ಥರ ಒಂದು ಆಘಾತ ಕ್ರಿಯೇಟ್ ಮಾಡಿ ಇಕ್ಕಿದ್ದಾರೆ. ಈ ಥರ ನಮ್ಮ ಹೆಸರು ರಮೇಶ್ ಮುನಿಯಪ್ಪ ಅಂದು. ನಮಗೆ ಇವಾಗ ಒಂದು 12 ಗಂಟೆ ಆಸ್ಪಾಸ್ನಲ್ಲಿ ಗೊತ್ತಾಯ್ತು ನಮಗೆ ಈ ಥರ ಹೊಡೆದಿದ್ದಾರೆ ಅಂತಂದು. ಮಧ್ಯರಾತ್ರಿ ಬಂದು ಹೊಡೆದಿದ್ದಾರೆ ಅಂತೆ, ಒಂದು 3 ಗಂಟೆ 3:15 ತುಂಬ ಬೇಜಾರಾದ ಸರ್. ಅವ್ರೇನು ಮನಸ್ಸಿಂದ ಆಚೆ ಹೋಗಿಲ್ಲ ಸರ್. ಇನ್ನು ಕೋಟ್ಯಾಂತರ ಜನದಲ್ಲಿ ಜಾಸ್ತಿ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ಇದೊಂಥರ ಇವತ್ತಿನ ದಿನಕ್ಕೆ ಇದೊಂಥರ ದುಃಖದ ಕರವಾದ ವಿಷಯ. ಈಗ ನಮ್ಮ ತಂದೆ ತಾಯಿ ಎಷ್ಟು ಕಳ್ಕೊಂಡಿದ್ದೀವೋ ಅದಕ್ಕಿಂತ ಅದೇ ಥರನೇ ಈಗ ನಮಗೆ ತುಂಬ ಫೀಲ್ ಆಯ್ತಾಯಿದೆ, ಬೇಜಾರಾಯ್ತದೆ ನೆನೆಸ್ಕೊಂಡ್ರೆ. ಆದರೆ ಮುಂದಿನ ದಿನಗಳಲ್ಲಿ ಕಾನೂನು ಓಡಾಡಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲ ಅಭಿಮಾನಿಗಳು. ನೋಡೋಣ ಸರ್ ಯಾವ ಥರ ಆಯ್ತದೆ ಏನು ಅಂತ ಗೊತ್ತಿಲ್ಲ. ಆದರೆ ನಮ್ಮನ್ನ ಇಲ್ಲಿ ಬರಬಾರ್ದು ಅಂತಲೇ ನಮ್ಮದು 2-3 ಸಂಘಟನೆ ಮೇಲೆ ಸ್ಟೇ ಎಲ್ಲ ತಂದಿದ್ರು. ನಮ್ಮ ಮೇಲೆ ವೀರಭದ್ರ ಶ್ರೀನಿವಾಸ್ ಮೇಲೆಲ್ಲ ನಾವು ಆ ಉದ್ದೇಶದಿಂದ ಕೋರ್ಟಲ್ಲೇ ದಾವೆ ಹೂಡ್ಬಿಟ್ಟು ಅದೇ ಬಗೆಹರಿಸ್ಕೊಂಡು ಬರೋಣ ಅನ್ನೋ ಮಟ್ಟಿಗಿದ್ದು. ಇಲ್ಲಿ ನೋಡ್ರೆ ಈ ಥರ ಮಾಡಿದ್ದಾರೆ, ತುಂಬ ನೋವು ಆಯ್ತದೆ. ಯಾರಿಗೆ ನಾವು ಹೇಳ್ಬೇಕು ಅಂತ ರಾಜಕಾರಣಿಗಳು ಏಸ್ಕೆ ಥರ ಮಾಡ್ತಾಯಿದ್ದಾರೆ. ಇಂಥ ಎಜೆಂಡೆಗೆ ಒಂದು ಮಹಾನ್ ವ್ಯಕ್ತಿಗೆ ಒಂದು ಅರ್ಧ ಎಕರೆ ಜಾಗ ಬಿಡಿಸ್ಕೊಡೋ ಸೌಜನ್ಯ ಇಲ್ಲಾಂದರೆ ಇವರೆಲ್ಲ ಈ ಭೂಮಿ ಮೇಲೆ ಏನು ಅವ್ರು ಅನ್ನೋದು ನಮಗೆ ಗೊತ್ತಾಯ್ತಾ ಇಲ್ಲ. ಒಂಥರ ಮನಸ್ಸಿಗೆ ನೋವಾಯ್ತದೆ ಸರ್. ಈ ಥರ ಎಲ್ಲ ಮಾಡೋದು ದೌರ್ಜನ್ಯ ಸರ್, ಇದು ಘೋರ ಅಪರಾಧ. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಅಭಿಮಾನಿ ನಟರು ಇದ್ದಾರೋ ಅವ್ರಿಗೆಲ್ಲರಿಗೂ ಅವಮಾನ ಆದಂಗೆ ಇದೆ. ಇಲ್ಲಿವರೆಗೂ ಎಲ್ಲ ಹೇಳೋರು ಯಾವ ಫಂಕ್ಷನ್ ಮೀಟಿಂಗಲ್ಲಿ ದೊಡ್ಡ ದೊಡ್ಡ ಹೀರೋಗಳೆಲ್ಲ ರಾಜ್ಕುಮಾರ್ ವಿಷ್ಣುವರ್ಧನ್ ಅವ್ರಿಗೆ ಇರೋಷ್ಟು ಮರ್ಯಾದೆ ನಮಗೆ ಇಡೀ ಇಂಡಸ್ಟ್ರಿಯಲ್ಲಿ ಯಾರಿಗೂ ಇಲ್ಲ, ಹಂಗೆ ಹಿಂಗೇನವರು ಅಂಥವ್ರು ಮರ್ಯಾದೆ ಅಂತ ವ್ಯಕ್ತಿಗೇ ಈ ಥರ ಅವಮಾನ ಮಾಡಿ ಇವತ್ತು ಬೀದಿ ತಂದುಬಿಟ್ಟು ಅನಾಥ ಮಾಡಿಬಿಟ್ರು ಸರ್. ತುಂಬ ನೋವಾಯ್ತದೆ ಸರ್ ಹೇಳ್ಕೊಳಕ್ಕೆ. ಸರ್ ನಿಮ್ಮ ಮುಂದಿನ ನಡೆ ಇದ್ರ ಬಗ್ಗೆ ಸರ್ ಮುಂದಿನ ನಡೆ ಸರ್ ಇದು ನೋಡಿ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿದ್ದಾರೆ. ಕೋರ್ಟಿಂದ ನಾವೇನೋ ಆರ್ಡ್ರ್ ಮಾಡ್ಕೊಂಬಂದು ಮಾಡಿದ್ದೀನಿ ಅಂತಾರೆ, ಅದನ್ನು ನೋಡಿಲ್ಲ. ಈಗ ಮುಂದಿನ ನಡೆ ಅದೇ ಹೋರಾಟ ಮಾಡ್ತೀವಿ, ಕಾನೂನು ರೀತಿಯೂ ಹೋರಾಟ ಮಾಡ್ತೀವಿ. ಈ ಜಾಗದ ವಿಷಯಕ್ಕೂ ಹೋರಾಟ ಇಲ್ಲೇ ಕೂತ್ಕೊಂಡು ಸ್ಟ್ರೈಕ್ ಮಾಡಬೇಕು ಅಂತಿದ್ದೀವಿ. ಇನ್ನು ಕೆಲವರೆಲ್ಲ ಬರಬೇಕು, ಬಂದಾದ್ಮೇಲೆ ಎಲ್ಲ ನಿರ್ಧಾರ ತಗೊಂಡು ಮುಂದುವರಿಯೋದು ಯಾವ ಥರ ಅನ್ನೋದು ಒಂದು ಮುಂದುವರಿತೀವಿ ಸರ್. ನೋಡಿ ಎಲ್ಲ ಹೆಸರು ಲೋಕೇಶ್ ಗೌಡ ಅಂತ, ಹಿತೈಷಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘ, ಮಲ್ಲತ್ತಳ್ಳಿ ಅಧ್ಯಕ್ಷರು.